Dear students, welcome back to Shumurthi's Academic YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು, ನಾನು ಹೇಳೋ ಕೋರ್ಸ್ನ ಮಾಡಿದರೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು. ಲೈಕ್ ಸ್ಯಾಲ್ರಿ ವೈಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಇದು ನಿಮಗೆ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಹಾಗಿದ್ರೆ ಯಾವುದು ಆ ಕೋರ್ಸು, ಯಾವ ರೀತಿಯಾಗಿ ಮೀನ್ಸ್ ಡೊನೇಷನ್ ಎಷ್ಟಿದೆ, ಜಾಬ್ ಯಾವ ರೀತಿಯಾಗಿ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಬಿ ಎಸ್ ಸಿನಲ್ಲಿ ಈ ಕೋರ್ಸ್ನ ನೀವು ಮಾಡಬೇಕಾಗತ್ತೆ. ಯಾವ ಕೋರ್ಸ್ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮದು 3 ವರ್ಷ ಕಂಪ್ಲೀಟ್ ಆದ ತಕ್ಷಣವೇ ಇಮಿಡಿಯೇಟಾಗಿ ಜಾಬ್ ಕೂಡ ಸಿಗುತ್ತೆ. ನಿಮಗೆ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲಿ ನಿಮಗೂ ಜಾಬ್ ಸಿಗುತ್ತೆ. ಬರೀ ಗೌರ್ಮೆಂಟ್ ಜಾಬ್ಸ್ ಇದೆಯಾ ಅಂತಂದರೆ ಪ್ರೈವೇಟಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಲೈಕ್ MNC ಕಂಪ್ನೀಸ್ನಲ್ಲಿ ಕೂಡ ವರ್ಕ್ ಮಾಡ್ಬೋದು. ಹಾಗಿದ್ರೆ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತಂದರೆ ಆ ಕೋರ್ಸ್ ಯಾವುದು, ಫೀಸ್ ಎಷ್ಟಿರುತ್ತೆ ಆ ಒಂದು ಕೋರ್ಸ್ನ ಮಾಡಲಿಕ್ಕೆ, ಪ್ರತಿಯೊಂದು ಈಗ ತಿಳಿತಾ ಹೋಗೋಣ ಬನ್ನಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಈಗ ಸೆಕೆಂಡ್ ಪಿ ಯು ಸಿ ಸೈನ್ಸ್ನಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ಸಬ್ಜೆಕ್ಟ್ಗಳಲ್ಲಿ ಮಿನಿಮಮ್ ನೀವು 50% ಮೀನ್ಸ್ 50 ಅಂಕಕ್ಕಿಂತ ಜಾಸ್ತಿ ಮಾರ್ಕ್ಸು ಬಂದಿರೋರು ಈ ಒಂದು ಈ ಒಂದು ಕೋರ್ಸ್ ಮಾಡಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಯಾವುದೇ ರೀತಿಯಾದಂಥ ಏನು ಕೂಡ ತೊಂದರೆ ಆಗೋದಿಲ್ಲ. PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆರ್ ಬಯಾಲಜಿ. ಇಲ್ಲಿ ಈ ಒಂದು ಕೋರ್ಸ್ನ ಮಾಡೋದು ತುಂಬ ಅಂದರೆ ತುಂಬ ಜನ ಕಡಿಮೆ. ಎಲ್ಲರೂ ಇವಾಗ ಸೈನ್ಸ್ ಅಂತ ತಕ್ಷಣವೇ ಇಂಜಿನಿಯರಿಂಗ್ ಹೋಗ್ಬಿಡ್ತಾರೆ ಅಥವಾ ಮೆಡಿಕಲ್ಗೆ ಹೋಗ್ತಾರೆ. ಆದರೆ ಈ ಫೀಲ್ಡಿಗೆ ತುಂಬ ಕಡಿಮೆ ಬರ್ತಾ ಇದ್ದಾರೆ. ಇಲ್ಲಿ ಕಾಂಪಿಟೇಷನ್ನು ನಿಮಗೆ ಕಡಿಮೆ ಇರುತ್ತೆ. ಹಾಗಾಗಿ ಕಾಂಪಿಟೇಷನ್ ಕಡಿಮೆ ಎಲ್ಲಿರುತ್ತೆ ನೀವು ಅಂಥ ಕೋರ್ಸ್ನ ಮಾಡಬೇಕಾಗತ್ತೆ. ಸೊ ಕಾಂಪಿಟೇಷನ್ ಕಮ್ಮಿ ಇತ್ತು ಅಂತಂದರೆ ಆದಷ್ಟು ಬೇಗನೆ ನಿಮಗೆ ಒಂದು ಕೆಲಸ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಕೋರ್ಸ್ ನೇಮ್ ಯಾವುದು ಅಂತ ಅಂದರೆ BSc ಫಾರ್ಸನಿಕ್ ಸೈನ್ಸ್ ಅಂತ. ಇನ್ನೊಮ್ಮೆ ಹೇಳ್ತೀನಿ, BSc ಫಾರ್ಸನಿಕ್ ಸೈನ್ಸ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ಕೋರ್ಸ್ ಆಗಿರುತ್ತೆ. ಈ ಒಂದು ಕೋರ್ಸಿಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನಿಮಗೆ ಏನು ಗೌರ್ಮೆಂಟ್ ಜಾಬ್ಗಳು ಲೈಕ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ನೀವು ಪ್ರೈವೇಟಲ್ಲಿ ಕೂಡ ವರ್ಕ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಮತ್ತು ಇದಕ್ಕೆ ನೀವು ನಿಮ್ಮ ಮಾರ್ಕ್ಸು ಚೆನ್ನಾಗಿತ್ತು ಅಂತಂದರೆ ಗೌರ್ಮೆಂಟ್ ಸೀಟ್ ಕೂಡ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಇದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಥವಾ ಮತ್ತು ಈ ಒಂದು ಕೋರ್ಸಿಗೆ ನೀವು ಜಾಯ್ನ್ ಆಗಿ 3 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಸ್ಯಾಲ್ರಿ ಎಷ್ಟು ಬರ್ಬೋದು ಅಂದರೆ ನಿಮಗೆ ಬೇಸಿಕ್ಕೆ ನಿಮಗೆ 30,000 ಇರುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಂಗೆ ನಿಮಗೆ ನಿಯರ್ಲಿ 1 ಲ್ಯಾಕ್ ಮಂತ್ಲಿ 1 ಲ್ಯಾಕ್ ಹತ್ರ ಕೂಡ ಸಿಗುತ್ತೆ. ಹಾಗಿದ್ರೆ ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅಂತಂದರೆ ಇಲ್ಲಿ ಫಾರ್ಸನಿಕ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಹಾಸ್ಪಿಟಲ್ನಲ್ಲೂ ಕೂಡ ವರ್ಕ್ ಮಾಡ್ಬೋದು, ಡಿಟೆಕ್ಟಿವ್ ಏಜೆನ್ಸಿಯಾಗಿ ವರ್ಕ್ ಮಾಡ್ಬೋದು, ಫಿಂಗರ್ ಪ್ರಿಂಟ್ಸು, CBI ಇದರಲ್ಲೆಲ್ಲ ನೀವು ಕೆಲಸ ಕೂಡ ಮಾಡ್ಬೋದು. ಇದು ಫಾರ್ಸನಿಕ್ ಸೈನ್ಸ್ ಅನ್ನೋ ಒಂದು BSc ಫಾರ್ಸನಿಕ್ ಸೈನ್ಸ್ ಅನ್ನೋ ಕೋರ್ಸ್ ಆಗಿರುತ್ತೆ. ಈ ರೀತಿಯಾಗಿ ಕಮ್ಮಿ ಕಾಂಪಿಟೇಷನ್ ಇರೋಂಥ ಕೋರ್ಸ್ಗಳನ್ನ ನೀವು ಓದಿ ಆದಷ್ಟು ಬೇಗ ನೀವು ಏನು ಜಾಬ್ನ ತೊಗೋಬೋದು. ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ನಮೆಂಟ್, ಪ್ರೈವೇಟಲ್ಲೂ ಕೂಡ ವರ್ಕ್ ಮಾಡ್ಬೋದು, ಹಾಸ್ಪಿಟಲ್ ಫೀಲ್ಡಲ್ಲೂ ಕೂಡ ವರ್ಕ್ ಮಾಡ್ಬೋದು. ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಕಾಮರ್ಸ್ ಸ್ಟೂಡೆಂಟ್ಸು ಮತ್ತು ಆ ಸ್ಟೂಡೆಂಟ್ಸ್ಗೂ ಕೂಡ ಇದೇ ರೀತಿಯಾಗಿ ಕೋರ್ಸ್ ಅಪ್ಡೇಟ್ ಜೊತೆಗೆ ಜಾಬ್ ಅಪ್ಡೇಟು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಒಂದು ಕೋರ್ಸ್ ಬಗ್ಗೆ ಕೂಡ ನೀವು ಇನ್ನಷ್ಟು ಮಾಹಿತಿನ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.